ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಚಿಕನ್ ಲಿವರ್ ಗ್ರೇವಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಚಿಕನ್ ಲಿವರ್ನ ಫ್ರೈ ಅಥವಾ ಡ್ರೈ ಮಾಡ್ಕೊಳ್ತಾ ಇರ್ತೀವಿ, ಆದರೆ ಇದರಿಂದ ಗ್ರೇವಿನೂ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋನ ಫಾಲೋ ಮಾಡಿಕೊಂಡ್ರೆ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಚಿಕನ್ ಲಿವರ್ ಗ್ರೇವಿನ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಒಂದ್ಸರಿ ನೋಡ್ಕೊಂಡು ಬರೋಣ. ನಾನಿಲ್ಲಿ 1/4 kg ಚಿಕನ್ ಲಿವರ್ನ ತೊಗೊಂಡಿದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಚೆನ್ನಾಗಿ 2ರಿಂದ 3 ಸರಿ ತೊಳ್ಕೊಬೇಕು. ನೋಡಿ ನಾನು ಎಷ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ, ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಿದೆ. ಈಗ ಇದನ್ನು ಒಂದು ದಪ್ಪ ತಳದ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಲಿವರ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡಬೇಕು. ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ, ಇದರಲ್ಲಿರುವಂಥ ತೇವಾಂಶದಲ್ಲೇ ಇದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದು ಬೇಯ್ಕೋತಾ ಇರಲಿ, ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು 3 ಏಲಕ್ಕಿ, ಒಂದು 4 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 2ರಿಂದ 3 ಚಕ್ಕೆ ಪೀಸು ಹಾಕ್ಕೊಂಡು ನಂತರ ಇದಕ್ಕೆ ಒಂದು 6ರಿಂದ 7 ಗೋಡಂಬಿ ಪೀಸ್ನ ಕೂಡ ಸೇರಿಸ್ಕೊಂಡು ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೋಬೇಕೀಗ. ಈರುಳ್ಳಿನ ಸೇರಿಸ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ 5ರಿಂದ 10 ನಿಮಿಷ ಇದನ್ನು ಹುರ್ಕೋಬೇಕು. ಈರುಳ್ಳಿ ಬಣ್ಣ ಬದಲಾಯಿಸಿದ ಮೇಲೆ ಇದಕ್ಕೆ 1 ಗಡ್ಡೆಯಷ್ಟು ಸುಲಿದಿರೋ ಬೆಳ್ಳುಳ್ಳಿ, 2 ಇಂಚಷ್ಟು ಹೆಚ್ಕೊಂಡಿರೋ ಶುಂಠಿನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸಣ್ಣ ಹೆಚ್ಚಿರೋ ಟೊಮ್ಯಾಟೊ ಸೇರಿಸಿ ಚೆನ್ನಾಗಿ ಟೊಮ್ಯಾಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಈರುಳ್ಳಿನ ಮತ್ತು ಟೊಮ್ಯಾಟೊನ ಮೆತ್ತಗಾಗೋವರೆಗೂ ನಾವು ಮೊದಲೇ ಹುರ್ಕೊಳ್ಳೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಬಂದು ನಮಗೆ ವೆಲ್ವೆಟಿ ಟೆಕ್ಸ್ಚರ್ ಬರುತ್ತೆ. ಟ್ರೈ ಮಾಡಿ ನೋಡಿ. ಇದು ಕಂಪ್ಲೀಟ್ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ಇದನ್ನು. ಈ ಮಸಾಲೆಯಲ್ಲಿ ಗೋಡಂಬಿನ ಇಷ್ಟಪಡದೇ ಇರೋರು ತೆಂಗಿನಕಾಯಿ ಕೂಡ ಬಳಸ್ಕೋಬಹುದು. ನಾನಿಲ್ಲಿ ತೆಂಗಿನಕಾಯಿ ಬಳಸಿಲ್ಲ, ಯಾಕೆಂದರೆ ಮೊದಲೇ ನಾನು ಮಸಾಲೆ ಹುರಿಯುವಾಗಲೇ ಗೋಡಂಬಿನ ಸೇರಿಸಿದ್ದೆ. ಈಗ ಆಲ್ರೆಡಿ ಒಲೆ ಮೇಲೆ ಬೇಯ್ತಿರೋವಂಥ ಲಿವರ್ಗೆ ರುಬ್ಕೊಂಡಿರೋವಂಥ ಮಸಾಲೆ ಸೇರಿಸಿ ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಒಂದು ಸರಿ ಇದು ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಬೇಕಿದ್ದರೆ ಮತ್ತೆ ಉಪ್ಪು ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 5ರಿಂದ 6 ನಿಮಿಷ ಮತ್ತೆ ಇದನ್ನು ಕುಕ್ ಮಾಡಿಕೊಂಡ್ರೆ ರುಚಿಯಾದಂತಹ ವೆಲ್ವೆಟಿ ಟೆಕ್ಸ್ಚರ್ ಇರುವಂತಹ ಚಪಾತಿ, ದೋಸೆ, ಇಡ್ಲಿ, ರೈಸು ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಚಿಕನ್ ಲಿವರ್ ಗ್ರೇವಿ ರೆಡಿಯಾಗುತ್ತೆ. ಮಿಸ್ ಮಾಡದೆ ಈ ವೀಕೆಂಡಲ್ಲಿ ನೀವು ಟ್ರೈ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವೈಲೇಬಲ್ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಸಪೋರ್ಟು ನಂಗೆ ತುಂಬ ಮುಖ್ಯ ಆಗುತ್ತೆ, ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.